ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ನಿಮಗೆ ಹೊಸ ಡಿಸೈನ್ನ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು 6 ಎಳೆ ದಾರ, ಆಮೇಲೆ ಕ್ರಿಸ್ಟಲ್ ಬೀಡು, ರಿಂಗ್ ಬೀಡು ಮತ್ತು ಸ್ಮಾಲ್ ಬೀಡ್ಸ್. ಇವಾಗ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಲಾಕ್ ಮಾಡ್ಕೊಬೇಕು. 2 ಸರಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ತಾ ಇದ್ದೀನಿ. 2 3 4 5 ಚೈನ್ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಾದಮೇಲೆ ನೆಕ್ಸ್ಟು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕಿ ಅದು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಾದಮೇಲೆ ಒಂದು ರಿಂಗ್ ಬೀಡು, ಒಂದು ಕ್ರಿಸ್ಟಲ್ ಬೀಡು ತಗೊಳ್ತಾ ಇದ್ದೀನಿ. ಲೂಪ್ ಒಳಗಡೆ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ, ಬೀಡನ್ನ ಲಾಕ್ ಮಾಡಿದ್ಮೇಲೆ ಬಟ್ಟೆಗೂ ನಾವು ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಮತ್ತೆ 2 ಚೈನ್ 2 ಚೈನು ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಬೇಕು. ಮತ್ತು ಇವಾಗ 5 ಚೈನು 1 2 3 4 5 ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮತ್ತು 2 ಚೈನು 5 ಚೈನ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಬೇಕು. ಮತ್ತು ದಾರನ ಮೇಲ್ ಮಾಡಿ ಒಂದು ರಿಂಗ್ ಬೀಡು, ಒಂದು ಕ್ರಿಸ್ಟಲ್ ಬೀಡು ಬೀಡನ್ನ ಲಾಕ್ ಮಾಡಬೇಕು. ಮತ್ತು ಬಟ್ಟೆಗೂ ಸಹ ನಾವು ಲಾಕ್ ಮಾಡಬೇಕು. ಮತ್ತು 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತು 5 ಚೈನ್ ಮತ್ತು 2 ಚೈನ್. ಹೀಗೆ ಫಸ್ಟ್ ಲೈನನ್ನು ನಾವು ಮಾಡಿಕೊಂಡು ಹೋಗಬೇಕು. ಇದಾದಮೇಲೆ ಮತ್ತೆ ನಾವು ದಾರ ಮೇಲ್ ಮಾಡಿ ರಿಂಗ್ ಬೀಡೊಂದು, ಕ್ರಿಸ್ಟಲ್ ಬೀಡೊಂದು ನಾವು ಹಾಕಬೇಕು. ಹೀಗೆ ಇಡೀ ಫುಲ್ಲನ್ನು ನಾವು ಕಂಪ್ಲೀಟ್ ಮಾಡಬೇಕು. ಫಸ್ಟ್ನೇ ಸ್ಟೆಪ್ ಈ ಥರ ಬಂದಿದೆ. ನೆಕ್ಸ್ಟ್ನೇ ಸ್ಟೆಪ್ ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಸೆಕೆಂಡ್ನೇ ಸ್ಟೆಪ್ಗೆ ಮತ್ತೆ ನಾವು ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ನಾವು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನಾವು 5 ಚೈನ್ ಹಾಕ್ಕೊಬೇಕು. 2 3 4 5 ಚೈನ್ ಆದಮೇಲೆ 5 ಫಸ್ಟ್ ಬೇಸ್ ಚೈನನ್ನು ನಾವು ಲಾಕ್ ಮಾಡಿರ್ತೀವಲ್ಲ 5 ಚೈನ್ ಹಾಕ್ಬಿಟ್ಟು ಆ ಲಾಕಲ್ಲೇ ನಾವು ಲಾಕ್ ಮಾಡಬೇಕು. ಮತ್ತು ಈ 2 ಚೈನ್ ಹಾಕ್ಕೊಂಡಿದೆಯಾ ಅದಕ್ಕೆ ಒಳಗಡೆ ಮತ್ತೆ ಲಾಕ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಸತಿ ನಾವು ಲಾಕ್ ಮಾಡ್ಕೊಬೇಕು. 2 ಸಾರಿ ನಾವು ಲಾಕ್ ಮಾಡ್ಕೊಬೇಕು. ಕನ್ಫ್ಯೂಸ್ ಆಗಬೇಡಿ, ನಾನು ಇನ್ನೊಂದು ಸರಿ ಹೇಳ್ತೀನಿ.
ಏನು ನಾವು ಲಾಕ್ ಮಾಡ್ಕೊಂಡಿದ್ದೀವೋ ಆ ಲಾಕಲ್ಲಿ ಲಾಕ್ ಮಾಡ್ಕೊಬೇಕು. ಮತ್ತು 5 ಚೈನ್ ಹಾಕ್ಕೊಬೇಕು. 5 ಚೈನ್ ಹಾಕ್ಕೊಂಡು ಮತ್ತೆ ನಾವು ಒಂದು ಸತಿ ಲಾಕ್ ಮಾಡ್ಕೊಬೇಕು. ಆಮೇಲೆ 2 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ನಾವು 2 ಸಾರಿ ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಳಗಡೆಯಿಂದ ದಾರ ತಂದು ಇವಾಗ 3 ಲೂಪ್ ಆಯಿತು. 3 ಲೂಪಲ್ಲೂ ಒಂದು ಮಾಡಬೇಕು. ಒಂದು ಮಾಡಿ ದಾರ ಮೇಲೆ ಮಾಡಿ ನಾವು ಬೀಡ್ಸ್ನ ತೊಗೊಬೇಕು. ಸ್ಮಾಲ್ ಬೀಡ್ಸ್ ಬರುತ್ತೆ, ಆ ಬೀಡ್ಸ್ ತೊಗೊಳ್ಳಿ. ದಾರನ ಮಣಿನ ಬೀಡ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಬೇಕು. ದಾರ ಸುತ್ತಕೊಂಡು ಹೊರಗಡೆಯಿಂದ ಒಂದು ದಾರ ರಿಂಗ್ ಬೀಡ್ ಒಳಗಡೆಯಿಂದ ದಾರ ತಂದು ಇವಾಗ 3 ಲೂಪ್ ಆಯಿತು. 3 ಲೂಪಲ್ಲೂ ನಾವು ಬರಬೇಕು. ಒಂದು ಲೂಪ್ನ ಮಾಡ್ಕೊಬೇಕು. ಮತ್ತು ಬೀಡನ್ನ ಸೇರಿಸ್ಕೊಬೇಕು. ದಾರ ತೊಗೊಂಬರ್ಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 3 ಲೂಪ್ ಆಗುತ್ತೆ. 3 ಲೂಪಿಂದ ಒಂದು ಲೂಪು ಮತ್ತು ಬೀಡ್ ಹಾಕ್ಕೊಳ್ಬೇಕು. ದಾರ ಮೇಲೆ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೊಬೇಕು. ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಮೇಲೆ ತರಬೇಕು. ಮೇಲೆ ತಂದಾಗ ನಮಗೆ 3 ಲೂಪ್ ಆಗುತ್ತೆ. 3 ಲೂಪಿಂದನೂ ಒಂದು ಲೂಪ್ ಮಾಡ್ಕೊಬೇಕು. ಹೀಗೆ 7 ಬೀಡನ್ನ ನಾವು ಹಾಕ್ಕೊಬೇಕು. ಈಗ 3 ಬೀಡ್ ಆಗಿದೆ. ಹೀಗೆ ನಾವು 7 ಬೀಡನ್ನ ಮಾಡ್ಕೊಬೇಕು. ಇವಾಗ 3 ಬೀಡ್ 6 ಬೀಡ್ ಆಗಿದೆ. ಇನ್ನೊಂದು ಬೀಡನ್ನ ನಾವು ಮಾಡ್ಕೊಬೇಕು. ನೀಡಲ್ ಮೇಲೆ ದಾರ ತಂದು ರಿಂಗ್ ಬೀಡ್ ಒಳಗಡೆಯಿಂದನೂ ದಾರ ತಂದು ಹೀಗೆ ಹೀಗೆ 7 ಬೀಡನ್ನ ನಾನು ಇವಾಗ ಹಾಕಿದ್ದೀನಿ. ಸ್ವಲ್ಪ ಇದನ್ನು ಸರಿ ಮಾಡ್ಕೊಬೇಕು. ಮಾಡ್ಕೊಂಡು ಮಾಡಿ ಇವಾಗ ಏನು 2 ಚೈನ್ ಇದೆ ಅಲ್ಲಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ನೋಡಿ ಇದನ್ನ ಸ್ವಲ್ಪ ಸರಿ ಮಾಡ್ಕೊಬೇಕು. ಬೀಡನ್ನ ಹೀಗೆ ಕಾಣಿಸುತ್ತೆ. ಎಲ್ಲ ಒಂದು ಕಡೆ ಟೈಟ್ ಆಗಿರುತ್ತಲ್ಲ ಅದನ್ನ ನಾವು ಸರಿ ಮಾಡಿಕೊಂಡಾಗ ನಿಮಗೆ ಈ ಥರ ಕಾಣಿಸುತ್ತೆ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ರಿಂಗ್ ಆಫ್ ರಿಂಗ್ ಸುತ್ತನೂ ಬೀಡಿರೋಗೆ ನಿಮಗೆ ಬರುತ್ತೆ. ಈ ಥರ ಇವಾಗ ನಾನೇನು 2 ಸರಿ ಇದು 2 ಚೈನ್ ಒಳಗಡೆ ನಾನು ಒಂದು ಲಾಕ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಲಾಕ್ ಮಾಡಬೇಕು. ಈ ಕಡೆ 2 ಲಾಕ್ ಮಾಡಬೇಕು ಮತ್ತು ಈ ಕಡೆ 2 ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಮತ್ತೆ ಲಾಕ್ ಇರುತ್ತಲ್ಲ, ನಾವು 5 ಚೈನ್ ಲಾಕು, ಆ ಲಾಕಲ್ಲೂ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಬೇಕು. ಈ ಥರ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿಗೆಲ್ಲನೂ. ಆಮೇಲೆ ಈಸಿನೂ ಇದೆ. ಮತ್ತು ಇವಾಗ 5 ಚೈನ್ ಹಾಕ್ಕೊಬೇಕು. 1 2 3 4 5 5 ಚೈನ್ ಹಾಕ್ಕೊಂಡು 5 ಚೈನ್ ಲಾಕ್ ಏನಿದೆ ಆ ಲಾಕಲ್ಲಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ದಾರಾನ ಮೇಲೆ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ 2 ಚೈನ್ ಏನಿದೆ ಅಲ್ಲಿ ನಾವು 2 ಸರಿನ ಲಾಕ್ ಮಾಡಬೇಕು.
ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾವು 2 ಚೈನ್ ಗ್ಯಾಪ್ ಏನಿದೆಯೋ ಆ ಗ್ಯಾಪಲ್ಲೂ ನಾವು 2 ಸರಿ ಲಾಕ್ ಮಾಡ್ಕೊಬೇಕು. ಒಂದು ಸತಿ ಲಾಕ್ ಆಗಿದೆ, ಇದು 2ನೇ ಸತಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. 3 ಲೂಪ್ ಆಗುತ್ತೆ, 3 ಲೂಪಲ್ಲೂ ಒಂದು ಮಾಡ್ಕೊಬೇಕು. ಮತ್ತು ಇವಾಗ ಮತ್ತೆ ಸ್ಟಾರ್ಟಿಂಗು ಬೀಡನ್ನ ನಾವು ಹಾಕ್ಕೊಂಡು ಹೋಗಬೇಕು. ಮತ್ತು ಬೀಡನ್ನ ಸೇರಿಸ್ಕೊಬೇಕು. ಬೀಡನ್ನ ಸೇರಿಸ್ಕೊಂಡಾದ್ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡ್ಬಂದು 3 ಲೂಪ್ ಆಗುತ್ತೆ. ಇನ್ನೊಂದ್ಸರಿ ನಾನು ತೋರಿಸ್ತಾ ಇದ್ದೀನಿ, ಕನ್ಫ್ಯೂಸ್ ಆಗೋದು ಬೇಡ ಅಂತ. ನೋಡಿ ಹೀಗೆ ಮತ್ತೆ ಬೀಡ್ ಹಾಕ್ಕೊಬೇಕು. ಹೀಗೆ 7 ಬೀಡನ್ನ ಹಾಕ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗೂ ಇರುತ್ತೆ ಹಾಕೋಕ್ಕೆ. ನೋಡಿ ಹೀಗೆ ಸರಿ ಮಾಡ್ಕೊಬೇಕು. ಸರಿ ಮಾಡಿಕೊಂಡು 2 ಚೈನ್ ಏನಿರುತ್ತೆ 2 ಚೈನಲ್ಲಿ ನಾವು 2 ಸರಿ ಲಾಕ್ ಮಾಡ್ಕೊಬೇಕು. ಈ 2 ಚೈನ್ ಗ್ಯಾಪ್ ಏನಿರುತ್ತೋ 2 ಸರಿ ನಾವು ಲಾಕ್ ಮಾಡಿಕೊಂಡು ಮತ್ತು ನಾವು ಲಾಕ್ ಏನಿರುತ್ತೋ ಆ ಲಾಕಲ್ಲೂ ಲಾಕ್ ಮಾಡ್ಕೊಬೇಕು. ಮಾಡಿಕೊಂಡು ಮತ್ತು 5 ಚೈನ್ ಹೀಗೆ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಇಡೀ ಸೀರೆಗೆ ನಾವು ಹೀಗೆ ಹಾಕಬೇಕು. 1 2 3 4 5 ಚೈನ್ ಹಾಕಿದ್ಮೇಲೆ 5 ಚೈನ್ ಗ್ಯಾಪ್ ಏನಿದೆಯೋ ಈ ಥರ ಹಾಕಬೇಕು. ಡಿಸೈನು ನಿಮಗೆ ಈ ಥರ ಕಾಣಿಸುತ್ತೆ. ನಾನು ಫುಲ್ ಡಿಸೈನ್ ಹಾಕಿ ಕುಚ್ಚಾಕಿ ನಿಮಗೆ ತೋರಿಸ್ತೀನಿ. ಫೈನಲಾಗಿ ಡಿಸೈನ್ ನಿಮಗೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ ಕೂಡ, ಮತ್ತು ಫಾಸ್ಟಾಗೂ ಹಾಕ್ಬೋದು. ಮತ್ತು ಬ್ರೈಡಲ್ ತುಂಬ ಬ್ರೈಡಲ್ ಸೀರೆಗೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮಗೂ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೂ ನಮಗೂ ಸಪೋರ್ಟ್ ಮಾಡಿ. ನಾವು ಹೀಗೆ ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ, ಏನಾದರೂ ನೀವು ಹೊಸ ಡಿಸೈನ್ ಬೇಕು ಅಂತಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ನಾನು ಹೇಳ್ತಾ ಇರೋ ವಿಡಿಯೋ ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ, ನಿಮಗೇನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.